ಹಲೋ ಹಾಯ್, ನಾನು ನಂದಿ ಮಾತಾಡ್ತಾ ಇರೋದು. ಇವತ್ತಿನ ಒಂದು ವೀಡಿಯೋದಲ್ಲಿ ನುಗ್ಗೆ ಸೊಪ್ಪು ಪಲ್ಯ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಕಟ್ ಮಾಡಿ ನುಗ್ಗೆ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿಕಾಯಿ, 2 ಮೊಟ್ಟೆ. ಈ ಸಿಂಪಲ್ ಕಂಟ್ರಿ ಬ್ಯಾಚುಲರ್ವ್ರಿಗಂತೂ ತುಂಬ ಹೆಲ್ಪ್ಫುಲ್ ರೆಸಿಪಿ ಅಂದರೆ ತಪ್ಪಾಗಲಾರ್ದು. ಅಂದರೆ ಈ 4 ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಪುಡಿ ಅಷ್ಟೇ ಸಾಕು. ಇಲ್ಲಿ ಬಾಣಲಿ ಇಟ್ಟು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಅಲ್ಲಿ ಕಟ್ ಮಾಡಿರೋ ಈರುಳ್ಳಿ ಏನಿದೆ ಅದೆಲ್ಲ ತೆಗೆದು ಹಾಕಾದ್ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾ ಇರಬೇಕು. ಅದು ಯಾವಾಗ ಕಂದು ಬಣ್ಣ ಬರೋ ಗಂಟೆ ಸ್ವಲ್ಪ ಫ್ರೈ ಮಾಡ್ತಾ ಇದ್ದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯ್ತದೆ ಅದರಲ್ಲೇ, ಆ ಎಣ್ಣೆಯಲ್ಲೇ. ಆಮೇಲೆ ಏನು ಮಾಡಬೇಕು, ಸ್ವಲ್ಪ ತೊಳೆದಿಟ್ಟಿಕೊಂಡಿರತಕ್ಕಂಥ ನುಗ್ಗೆ ಸೊಪ್ಪು ಏನಿದೆ ಅದನ್ನು ಜೊತೆಗೆ ಹಾಕಿ ಮಿಕ್ಸ್ ಮಾಡಬೇಕು. ಅದು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಏಕೆಂದರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳೆದಾಗ ಸ್ವಲ್ಪ ನೀರು ಥರ ಇದ್ರೆ ನೋ ಪ್ರಾಬ್ಲಮ್. ಏಕೆಂದರೆ ಅದು ಫುಲ್ ಡ್ರೈನಲ್ಲೇ ಉರಿಯೋದ್ರಿಂದ ಆ ನೀರಿಂದ ಸ್ವಲ್ಪ ಬೇಗ ಅನುಕೂಲ ಆಯ್ತದೆ. ಆಮೇಲೆ ರುಚಿಗೆ ತಕ್ಕಟ್ಟು ಸ್ವಲ್ಪ ಉಪ್ಪು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನನೂ ಸ್ವಲ್ಪ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಸ್ವಲ್ಪ ಮುಚ್ಚಿ ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸಿದ್ರೆ ಅದು ಚೆನ್ನಾಗಿ ಬೇಯ್ತದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ, ಸ್ವಲ್ಪ ಅರಿಶಿನ ಪುಡಿನೂ ಹಾಕಿದ್ದೀನಿ. ಅದು ಹಾಕಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ಅದಾದಮೇಲೆ ಮೊಟ್ಟೆ ತೆಗೆದು 2 ಮೊಟ್ಟೆ ತೆಗೆದು ಒಳಗಡೆ ಬಿಟ್ಟು ಅಂತ ಅಂದರೆ ಟೇಸ್ಟ್ ಅಲ್ಟಿಯಾಗಿ ಬರ್ತದೆ ಕಣ್ರಿ. ಮೊಟ್ಟೆ ಹಾಕಿ ನುಗ್ಗೆ ಸೊಪ್ಪು ಹುರಿದ್ರಂತೂ ಹೆಲ್ತ್ ಜೊತೆಗೆ ಟೇಸ್ಟೂ ಅಷ್ಟೇ ಸೂಪರಾಗಿ ಬರುತ್ತೆ. ಹೆಲ್ತ್ ಎಷ್ಟೆಷ್ಟಿದೆ ಅಂದರೆ ಇದು ಹೆಲ್ತ್ದು ಹೇಳೋಕ್ಕೆ ಅಸಾಧ್ಯ. ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಎಲ್ಲ ಒಳಗಡೆ ಸೇರ್ಕೊಬಿಡ್ತದೆ ಕಣ್ರಿ. ಅದೆಂಥ ಫುಡ್ಡು ಅಂತ ಅಂದರೆ ಆ್ಯಕ್ಚುಲಿ ಇದು ಹಳ್ಳಿಗಳ ಕಡೆಗೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಯಾವುದೋ ಒಂದು ಇದು ಅಂತ ಅಂದ್ಕೊಂಡು ತಿಳ್ಕೊತಾರೆ. ಬಟ್ ಇಲ್ಲಿ ಸಿಟಿ ಕಡೆಗೆ ಇದ್ರೆ ಯೂಸ್ಫುಲ್ನ ಡೀಪಾಗಿ ಸೈಂಟಿಫಿಕ್ಕಾಗಿ ತಿಳ್ಕೊಂಡ್ರಂತೂ ಅದ್ಭುತವಾಗಿರ್ತದೆ. ನೋಡಿ, ಈಗ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಫುಡ್ಡು ಜೊತೆಗೆ ಪಲ್ಯ ಥರ ಯೂಸ್ ಮಾಡಿದ್ರೆ ಆಹಾ ಹಾ, ಸೂಪರ್.